ಓಕೆ ಸರ್. ಈಗ ಆರೋಪಗಳು ಕೇಳಿ ಬರ್ತವೆ, ಈ ನಿಮ್ಮ ಒಂದು ಸಂಸ್ಥೆಯಿಂದ ಹಣ ತಗೊಂಡು ಹಣ ಸುಲಿಗೆ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಏನಂತ ಸರ್? ಹಣ ವಸೂಲಿ ಮಾಡೋದೇನಿಲ್ಲ ಸರ್. ಆಕ್ಚುಲಿ ಹೆಂಗಿದೆ ಅಂತಂದ್ರೆ, ನಮ್ದು KGN ಎಜುಕೇಶನ್ ಟ್ರಸ್ಟ್ ನಾವು ಬಿಫೋರ್ ಲಾಸ್ಟ್ 13 to 14 ಇಯರ್ಸ್ ಇಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ಸಂಸ್ಥೆ ಏನಿದೆ ನಮ್ ಕಡೆ ಫ್ರೀ ಅರ್ಜಿ ಯಾವ ತರದು ಗೌರ್ಮೆಂಟ್ ಕಡೆಯಿಂದ ಯಾವ ತರ ಟ್ರೈನಿಂಗ್ಸ್ ಬಂದ್ರೆ ಮಾಡ್ಕೊಡ್ತೀವಿ. 2023-24 ಮಟ್ಟ ಲಾಸ್ಟ್ ನಾವು ವಿಶ್ವಕರ್ಮ ಟ್ರೈನಿಂಗ್ ನಡೆಸಿವಿ. ಈಗ ಯಾವ ತರ ಅವ್ರಿಗೆ ಟ್ರೈನಿಂಗ್ ನಡೆಸಿವಿ, ಅವ್ರಿಗ ಇದು ಸ್ಟೇ ಫಂಡ್ ಮುಖಾಂತರ, ಟೂಲ್ ಕಿಟ್ ಮುಖಾಂತರ ಎಲ್ಲ ಮುಟ್ಸಿವಿ ಸರ್ ಅವ್ರಿಗ. ಅದು ಬೇರೆ, ನಾವು ಬೇಕಾದ್ರೆ ನಾವು ಲಿಸ್ಟ್ ನಾವು ನಿಮ್ಗೆ ಸಬ್ಮಿಟ್ ಮಾಡ್ತೀವಿ. ಬೇಕಾದ್ರೆ ಅವ್ರಿಗೆ ಕಾಲ್ ಮಾಡ್ಕೊಂಡು ಕೇಳ್ಬೋದು ನೀವು ಯಾವ ತರ ಟ್ರೈನಿಂಗ್ ನಡೆಸಿವಿ ಯಾವ ತರ ಇಲ್ಲ ಅಂತ ಹೇಳಿ. ಪ್ಲಸ್ ಇದೊಂದು ಇವತ್ತು ಅಪ್ಲಿಕೇಶನ್ಸ್ ಏನ್ ತಗೊಂತಾ ಇದೀವಿ ನಾವು, ಅದು ನಾಳೆ ಅಕಸ್ಮಾತ್ ಗೌರ್ಮೆಂಟ್ ಕಡೆಯಿಂದ ನಮ್ಮ ಹತ್ರ ಫ್ರೀ ಟ್ರೈನಿಂಗ್ಸ್ ಇರ್ತಾವ ಪ್ರೈವೇಟ್ ಆಗಿ. ಪ್ರೈವೇಟ್ ಅಲ್ಲಿ ಏನಿರ್ತಾ ನಮ್ದು 5 days ಇಂದು 8 days ಇನ್ ಟ್ರೈನಿಂಗ್ ಇರ್ತಾ. ಆ ಟ್ರೈನಿಂಗ್ ಮುಖಾಂತರ ಈ ಟೂಲ್ ಕಿಟ್ ನಾವು ಕೊಡ್ತೀವಿ. ಪ್ಲಸ್ ಇನ್ನೊಂದೇನಪ್ಪಾ ಅಂತಂದ್ರೆ, ಅವ್ರದ್ದು ಅರ್ಜಿ ಗೌರ್ಮೆಂಟ್ ಕಡೆಯಿಂದ ಯಾವ ಪ್ರೊವೈಡ್ ಇದು ಟ್ರೈನಿಂಗ್ಸ್ ಬರ್ತಾವ ಅದಕ್ಕೂ ಆ ಅರ್ಜಿ ಹಾಕ್ತಿವಿ ಸರ್. ಇದು ಪ್ರೈವೇಟ್ ಸೆಕ್ಟರ್ ಅಂತೂ ಮುಗೀತು, ಅದಕ್ಕೂ ಹಾಕ್ತಿವಿ. ಆ ಟ್ರೈನಿಂಗ್ ಮುಖಾಂತರ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರ. ಸರ್ಟಿಫೈಟ್ ಆದ ನಂತರ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ರಾಟಿ ಮಷಿನ್ಸ್ ಬರ್ತಾವ, ಅಪ್ಲಿಕೇಶನ್ ಬರ್ತಿರ್ತಾವ ಸರ್, ಅದಕ್ಕ ಹಾಕ್ಬೋದು ಅವರು. ಈ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಹೆಸರಿನಿಂದ ಹಣ ವಸೂಲಿ ಆರೋಪ ಈಗ ಆಲ್ರೆಡಿ ಎಲ್ಲಾ ಕಡೆ ಎಸ್ ಅದಕ್ಕೆ ಏನ್ ಹೇಳ್ತಾರೆ ಸರ್, ಇದು ಕೌಶಲ್ಯ ಕರ್ನಾಟಕ ನೋಡಿ ಸರ್. 2023-22 ಅದೇ ಲಾಸ್ಟ್ ಟ್ರೈನಿಂಗ್ ಮುಗ್ದಿರೋದು. ಎದಕ್ಕಂತಂದ್ರೆ ಗೌರ್ಮೆಂಟ್ ಕಡೆ ಬಜೆಟ್ ಇಲ್ಲ ಅಂತ ಹೇಳಿ ಅವಾಗ ನಾವು ಹಾಕಿದ್ದು ಬೋರ್ಡು. ಇದು ಆಕ್ಚುಲಿ ಪ್ರೈವೇಟ್ ಸೆಂಟರ್ ನಮ್ದು, KGN ಎಜುಕೇಶನ್ ಟ್ರಸ್ಟ್ ಅಂತ ಹೇಳಿ ನಮ್ದು NGO ಥ್ರೂ ಕಡೆಯಿಂದ ನಾವು ಮಾಡೀವಿ. ಈ ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ಸ್ ಯಾವಾಗ ಬರ್ತಾವ ಅವಾಗ ಫ್ರೀ ಪ್ರೊವೈಡೇ ಮಾಡ್ತೀವಿ ಸರ್. ಯಾವ್ದು ತರದು ಫೀಸ್ ತಗೊಳಲ್ಲ ಅವಾಗ. ಈಗ ಏನಪ್ಪಾ ಅಂತಂದ್ರೆ ನಮ್ಮ ಹತ್ರ ಟ್ರೈನಿಂಗ್ಸ್ ಇಲ್ಲೆಲ್ಲ ಪ್ರೈವೇಟ್ ಆಗಿ ನಡೆಸ್ತಾ ಇದೀವಿ. ಅವ್ರು ಬಂದವರಿಗೆಲ್ಲ ಗೌರ್ಮೆಂಟ್ ಅಲ್ಲಿ ಅರ್ಜಿ ಹಾಕದ್ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ ಥ್ರೂ ಹೆಲ್ಪ್ ಮಾಡಿ ಹಾಕ್ತಾ ಇದಾರ. ಇದಕ್ಕೆ ನಾವು ಯಾವ ತರದ್ದು ಪಬ್ಲಿಷಿಂಗು ಮಾಡಿಲ್ಲ, ಯಾವ ತರದ್ದು ಮಾರ್ಕೆಟಿಂಗು ಮಾಡಿಲ್ಲ ಸರ್. ಈಗ ಅನಧಿಕೃತ ಹಣ ವಸೂಲಿಗೆ ನಮ್ಮ ಕಚೇರಿ ಕಡೆಯಿಂದಾನೇ ಆಗ್ತಾ ಇದೆ ಅಂತಂದ್ರೆ ಯಾವ ರೀತಿ? ಯಾವ ಕಚೇರಿ ಕಡೆಯಿಂದ ಸರ್? ನಿಮ್ಮ ಕಚೇರಿಯಿಂದ, ಹಾ ನಿಮ್ಮ ಕಚೇರಿಯಿಂದ, ಸಂಸ್ಥೆ ಕಡೆಯಿಂದಾನೇ ಹಾ ಸರ್. ಹಣ ವಸೂಲಿ ಆಗ್ತಾ ಇದೆ. ಹಾ ಅವರಿಗೆ ಯಾವುದೇ ರೀತಿಯಿಂದ ಸೌಲಭ್ಯ ಸಿಗುತ್ತಾ ಇದೆ? ಸರ್, ವಸೂಲಿ ಅಂತಂದ್ರೆ ಈಗ ನೋಡಿ, ಯಾರಿಗಾದ್ರೂ ಜೋರ್ ಜುಲು ಮಾಡಿ ನೀವು ಕೊಳ್ಳೇಬೇಕಂತಂದ್ರೆ ಅದು ವಸೂಲಿ ಅಂತಾರ. ನಾವು ಏನ್ ಮಾಡ್ತೀವಿ, ಇಷ್ಟ ಅಪ್ಲಿಕೇಶನ್ ಫೀಸ್ ಇರ್ತಮ್ಮ, ನಾವು ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ಯಾವ ತರದ್ದು ಅದು ಎಷ್ಟು ಮಾಡಕುಂತೀವಿ ಸರ್? 200 rupees ಫೀಸ್ ಮಾಡಕುಂತೀವಿ. ಇನ್ನೊಂದು ನಮ್ಮ ಹತ್ರ ಟ್ರೈನಿಂಗ್ ಹಂಗೆ ತಿಳ್ಕೊರಿ, ಟ್ರೈನಿಂಗ್ ನಡೀತಾ ಇಲ್ಲ ಯಾವುದು. ಹಾಗಾಗಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಪೇಡ್ ಕೋರ್ಸಸ್ ಅಂತ ಹೇಳಿ ಮಾಡ್ತೀವಿ ಸರ್. ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಮ್ದು ಯಾವ ತರದ್ದು ಗೌರ್ಮೆಂಟ್ ಸ್ಕೀಮ್ಸ್ ಇಲ್ಲ ಅಂತ ಹೇಳಿದ ನಂತರ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಪೇಡ್ ಕೋರ್ಸಸ್ ಮಾಡ್ತೀವಿ. ಅದಕ್ಕೆ ಚಾರ್ಜ್ ಎಷ್ಟು ಮಾಡ್ತೀವಿ? 250 rupees ಚಾರ್ಜ್ ಮಾಡ್ತೀವಿ. ಇದಕ್ಕ ವಸೂಲಿ ಯಾವ ತರ ಬಂದ್ ಸರ್ ಅಂತ ಹೇಳಿ ನಮಗ ಒಂದು ಇದು. ಕೌಶಲ್ಯ ಅಭಿವೃದ್ಧಿ ಹಾಗೂ ಜೀವನೋಪಯೋಗ ಇಲಾಖೆ ಹೆಸರಿನಲ್ಲಿ ಹೊಲಿಗೆ ಕಟಿಂಗ್ ಮಿಷನ್ ಕೊಡಿಸುವುದಾಗಿ ಬಳಸುವುದರಿಂದ ಹಣ ವಸೂಲಿ ಮಾಡಲಾಗುತ್ತದೆ. ಅದು 300 ರಿಂದ 500 ರೂಪಾಯಿವರೆಗೂ. ಸರ್, ಇದಕ್ಕೆ ನೋಡಿ ಸರ್, ಪೇಡ್ ಕೋರ್ಸಸ್ ಅಂತ ಹೇಳಿ ನಾವು ಫೀಸ್ ತಗೊಂತಾ ಇದೀವಿ. ಯಾವ ತರ ನಾವು ಅಪ್ಲಿಕೇಶನ್ ಅರ್ಜಿ ಫಾರ್ಮ್ ಏನ್ ತಗೊಂತೀವಿ 200 rupees ನಾವು ಚಾರ್ಜ್ ಮಾಡಕೊಂತೀವಿ, ಜಾಸ್ತಿ ಏನ್ ಚಾರ್ಜ್ ಮಾಡ್ತಾ ಇಲ್ಲ. ಇದು ಪೇಡ್ ಕೋರ್ಸಸ್ ಏನಿದೆ, ನೀವು ಹೊರಗಡೆ ನೀವು ತಗೊಳಕ್ ಹೋಗಿ ಸರ್. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಯಾವ್ದಾದ್ರು ಸೆಂಟರ್ ಅಲ್ಲಿ ನೀವು ಫ್ಯಾಷನ್ ಡಿಸೈನಿಂಗ್ ಕಲಿಯಕ್ ಹೋದ್ರೆ, ಹಣ ಪಾವತಿಸುವುದು. ಎಸ್ ಏನ್ ಸರ್? ಹಣ ಪಾವತಿಸುವುದು. ಹಾ, ಪೇಡ್ ಪೇಡ್ ಕೋರ್ಸಸ್, ಹಣ ಪಾವತಿಸುದು. ಈಗ ನೋಡಿ, ನೀವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹೋಗಿ ಸರ್. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹೋದ ತಕ್ಷಣ ಫ್ಯಾಷನ್ ಡಿಸೈನಿಂಗ್ ಕಡಿಮೆ ಅಂದ್ರೆ 15,000 ರೂಪಾಯಿ ಕೇಳ್ತಾರ ಪ್ರೈವೇಟ್ ಸೆಕ್ಟರ್ ಅಲ್ಲಿ. ನಮ್ದು NGO ಥ್ರೂ ಕಡೆಯಿಂದ ಇರುತ್ತಾ. ಈಗ ನಾವು ಸುಮ್ಮನೆ ಎದಕ್ ಕುಂದಿರ್ಬೇಕಂತ ಹೇಳಿ ಪ್ರತಿ ಮಂತ್ 400 to 500 rupees ಫೀಸ್ ಕಲೆಕ್ಟ್ ಮಾಡ್ತೀವಿ ಫ್ಯಾಷನ್ ಡಿಸೈನಿಂಗ್. ನೀವು ಬೇಕಾದ್ರೆ ಎನ್ಕ್ವೈರಿ ಮಾಡ್ಬೋದು ಇದು ಸಂಬಂಧ. ಬೇಸಿಕ್ ಕೋರ್ಸಸ್ಗೆ 250 rupees ಇಲ್ಲ 300 rupees ಚಾರ್ಜ್ ಮಾಡ್ತೀವಿ ಸರ್. ಇದು ಬೇರೆ ಬಿಟ್ಟು ಅಪ್ಲಿಕೇಶನ್ 200. ಈಗ ವಸೂಲಿ 500, 300 to 500 ಏನ್ ಮಾಡಕುಂತಾರಲ್ಲ, ಅದು ಪೇಡ್ ಕೋರ್ಸಸ್ ವಸೂಲಿ ಮಾಡ್ತಾ ಇಲ್ಲ. ಬೇಕಾದ್ರೆ ನೀವು ಬಂದು ಎನ್ಕ್ವೈರಿನೂ ಮಾಡ್ಕೋಬಹುದು. ಪೇಡ್ ಕೋರ್ಸಸ್ಗೋಸ್ಕರ ಈ ಪೇಮೆಂಟ್ ಪೇ ಮಾಡ್ತಾ ಇದ್ವಿ. ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ 200 rupees ಏನ್ ರಿಜಿಸ್ಟ್ರೇಷನ್ ನಾವು ಫೀಸ್ ಏನ್ ಕಲೆಕ್ಟ್ ಮಾಡ್ತಾ ಇದೀವಿ, ಇದು ಒಂದು ಜನಾಂತರ ಅಂದ್ರೆ ವೈರಲ್ ಆಗ್ತಾ ಇದೆ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಬ್ರು ಹೇಳ್ಯಾರ, August 15th ಈ ತರ ಮಷಿನ್ಸ್ ಕೊಡ್ತಾರ, ಆ ತರ ಕೊಡ್ತಾರ, ಈ ತರ ಕೊಡ್ತಾರ. ಹಾಗಾಗಿ ನಾವು ಯಾವ ತರದ್ ಪಬ್ಲಿಷಿಂಗ್ ಮಾಡ್ತಾ ಇಲ್ಲ. ಮಂದಿ ಬರ್ತಾ ಇದಾರ, ಅವ್ರಿಗೆ ನಾವು ಹೇಳ್ತಾ ಇದೀವಿ, ನೋಡ್ರಮ್ಮ ನಾವು ಟ್ರೈನಿಂಗ್ ಹಾಕ್ತಿವಿ. ಟ್ರೈನಿಂಗ್ ಹಾಕಿದ ನಂತರ ಟ್ರೈನಿಂಗ್ ಸೆಲೆಕ್ಷನ್ ಆದ ನಂತರ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತಾ? ನೀವು ಕರೆಕ್ಟ್ ಬಂದ್ರೆ ಸರ್ಟಿಫಿಕೇಟ್ ಸಿಗುತ್ತಾ? ಬಂದಿಲ್ಲ ಅಂತಂದ್ರೆ ನಿಮ್ಗೆ ಏನು ಸಿಗಲ್ಲ. ಸರ್ಟಿಫಿಕೇಟ್ ಸಿಕ್ಕದ ಮುಖಾಂತರ ಏನ್ ಮಾಡ್ತೀವಿ, ಗೌರ್ಮೆಂಟ್ ಕಡೆಯಿಂದ ನಿಮ್ಗ ಈಗ ದೇವರಾಜ್ ಅರಸು ಯಾವ್ದಾದ್ರು ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ರಾಟಿ ಮಷಿನ್ಸ್ ಬಿಡ್ತಿರ್ತಾರ. ಆ ಸ್ಕೀಮ್ಸ್ ಅಲ್ಲಿ ಸರ್ಟಿಫಿಕೇಟ್ ತಗೊಂಡು ಅಪ್ಲೈ ಮಾಡಬಹುದು. ನಾವು ಮಾಡ್ಕೊಡ್ತೀವಿ ಅವೆಲ್ಲ. ಈ ಎಲ್ಲ ಮಾತು ನಾವು ಹೊರಟೆ ಕೊಡು. ಆ ರೀತಿ ಮಾಡ್ತೀವಿ. ಎಸ್ ಎಸ್ ಈಗ ಹಣ
ಪಾವತಿಸೋದಕ್ಕೆ ಅಧಿಕಾರಿಗಳು ತಮಗೇನಾದ್ರು ಹೇಳಿದಾರ? ಏ ನೀವೇ ಸ್ವಂತಿಗೆ ನಿಮ್ಮ ಒಂದು NGO ಕಡೆಯಿಂದನೇ ನೀವೇ ಈ ರೀತಿ ಸರ್ ಇದು ಎಲ್ಲ ನಮ್ಮ ಎನ್ ಜಿ ಒ ಕಡೆಯಿಂದ permission ಏನಾದ್ರು ಕೊಟ್ಟಿದ್ದಾರಾ? ಸರ್ ಅಧಿಕಾರಿಗಳು ಯಾವ ತರದ್ದು ಪರ್ಮಿಷನ್ ಕೊಟ್ಟಿಲ್ಲ. ನಮ್ದು ಏನಿರುತ್ತ ಇದು ನಮ್ದು ಪ್ರೈವೇಟ್ ಸೆಕ್ಟರ್. ನಾವು ಫೀಸ್ ಇಷ್ಟಾದ್ರೂ ಇದೆ ನಮಗ 300 to 400 rupees ಚಾರ್ಜ್ ಮಾಡಿರೋದು. ನಾವು ಅದಕ್ಕಷ್ಟು ಮಾಡ್ತಾ ಇಲ್ಲ. ಎದಕ್ಕಂತಂದ್ರೆ ನಮಗ ಪ್ರಾಫಿಟ್ ಬೇಡ, ನಮಗ ಕೆಲಸ ಕಲ್ಸೋದು ಇಂಪಾರ್ಟೆಂಟ್. ನೀವು ಆಲ್ರೆಡಿ ಫೀಡ್ಬ್ಯಾಕ್ ತಗೊಂಡ್ರಿ ಸ್ಟೂಡೆಂಟ್ಸ್ ಹತ್ರ. ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಿಂದ ಬರವಣಿಗೆ ಇಲ್ಲ 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 ಇಟ್ಟಿಲ್ಲ ಈ ಯೋಜನೆ. ಎಸ್ ಇಟ್ಟಿಲ್ಲ ಸರ್. ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಯಾವ ಸೆಕ್ಟರ್ ಬರ್ತಾವ, ಯಾವ ಟ್ರೈನಿಂಗ್ಸ್ ಬರ್ತಾವ, ಅವಾಗ ಅವ್ರಿಗೆ ಫೋನ್ ಮಾಡಿ ಕರ್ಸಿ ನಾವು ಟ್ರೈನಿಂಗ್ಸ್ ಕೊಡ್ತೀವಿ. ಪ್ರೈವೇಟ್ ಆಗಿ ನೀವೇ ಇದನ್ನು ಸ್ವಂತಿಗೆ ಎಸ್ NGO ಹೆಸರೇನು? ಸರ್ ನಮ್ದು ಖಾಜಾ ಗರೀಬನ್ ನವಾಜ್ ಎಜುಕೇಶನಲ್ ಟ್ರಸ್ಟ್ ಅಂತ ಹೇಳಿ. ಈ ತರ ನಾವು ಹಲವಾರು ಮಂದಿಗೆ ಟ್ರೈನಿಂಗ್ಸ್ ಕೊಟ್ಟಿವಿ, ಫ್ರೀ ಟ್ರೈನಿಂಗ್ಸ್ ಕೊಟ್ಟಿವಿ. ಕೆಲವೊಂದು ರಿಜಿಸ್ಟ್ರೇಷನ್ ಈ ತರ ನಾವು ಟೂಲ್ ಕಿಟ್ಸ್ ಪ್ರೊವೈಡ್ ಮಾಡ್ತೀವಿ ಸರ್. ಪ್ರೊವೈಡ್ ಮಾಡಿದ ನಂತರ ಅವ್ರಿಗೆ ಏನಿರುತ್ತೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಇಂದ, ಈಗ ವಿಶ್ವಕರ್ಮದಲ್ಲಿ ಕಲ್ತಿರ್ತಾರೆ ಅಂತ ತಿಳ್ಕೊರಿ, ಅವ್ರಿಗೆ ಬೇಕಾದ್ರೆ ನಾನು ನಿಮ್ಗೆ ಲಿಸ್ಟ್ ಕೊಡ್ತೀನಿ. ಕೆಲವೊಂದು ನಮ್ಮ ಹತ್ರ 15 to 1600 ಮೆಂಬರ್ಸ್ ಟ್ರೈನಿಂಗ್ ಬಂದಾರ. ಅದರಲ್ಲಿ ಟೈಲರಿಂಗ್ ಆತು, ಮಾಲಕರು ಅಂದ್ರೆ ಹೂವ ಮಾರೋರ್ದು, ಮಡಿವಾಡ್ರದು, ಕಾರ್ಪೆಂಟರ್ದು, ಬ್ರಿಕ್ ಮೇಷನ್ ಇಂದು, ಈ ತರ ಕೆಲವೊಂದು ಹಲವು ನಾವು ಟ್ರೈನಿಂಗ್ ನಡೆಸಿವಿ. ಈ ಟ್ರೈನಿಂಗ್ ಮುಖಾಂತರ ಅವರಿಗೆ ಟೂಲ್ ಕಿಟ್ ಹೋಗಾವ್. ಅಂದ್ರೆ ತಿಳ್ಕೊರಿ, ಈಗ 100% ಅಲ್ಲಿ 75 to 80% ಮಾಡೋ ಟೂಲ್ ಕಿಟ್ ಅವ್ರಿಗೆ ಮುಟ್ಟಾವ. ಸ್ಟೇಫಂಡ್ 4000 ರೂಪಾಯಿ ಹಂಗ ಬಂದವ. ಎಲ್ಲರಿಗ್ ಬಂದವ ಸರ್. ಲೋನು ಆಗಿದೆ. ಈಗ ಯಾರ್ಯಾರ ಫಲಾನುಭವಿಗಳಿಗೆ ಈಗ ಯಾರ್ಯಾರಿಗೆ ಲೋನ್ ಆಗಿದೆಲ್ಲ ಅಂತವ್ರಿಗೆ ಮಾತ್ರ ಸ್ಕಿಲ್ ಅಡ್ವಾನ್ಸ್ ಟ್ರೈನಿಂಗ್ ಬರುತ್ತೆ ಸರ್. ಆ ಅಡ್ವಾನ್ಸ್ ಟ್ರೈನಿಂಗ್ ಮುಖಾಂತರ ನಾವು ಪಬ್ಲಿಷಿಂಗ್ ಮಾಡಾಗ ಅವರೇ ಬರ್ತಿರ್ತಾರ, ಸರ್ ನಮ್ದು ಲೋನ್ ಮುಟ್ಟೋಯ್ತು, ಇನ್ನೊಂದ್ ಲೋನ್ ಮಾಡ್ಕೊಡಿ ಸರ್. ಈ ತರ ಪಬ್ಲಿಕ್ ನೋಡಿ ಎಲ್ಲರೂ ಬರ್ತಿರ್ತಾರ ಸರ್ ನಮ್ ಸೆಂಟರ್ಗ. ನಾವು ಮಾಡೋದು ಯಾವ್ದು ತಪ್ಪಲ್ಲ. ಇದ್ದಿದ್ ಮಾತು ಹೇಳಿ ಫ್ಯಾಕ್ಟ್ರಿ ಇಡಕುಂತು ಸರ್. ಈಗ ಈ ಕುರಿತು ಆಲ್ರೆಡಿ ದಾಖಲಾತಿ ಅಂದ್ರೆ ಸ್ಟೇಷನ್ ಅಥವಾ ಈ ರೀತಿ ಏನಾದ್ರು ಇದೆ ಸರ್, ನಮ್ಮ ಹತ್ರ ರಿಜಿಸ್ಟ್ರೇಷನ್ ಕಾಪಿನೂ ಇದೆ. ನಮ್ಮ ಸಂಸ್ಥೆ ಕಡೆಯಿಂದ ಯಾವ ಯಾವ ಕಾಪೀಸ್ ಬೇಕು, ಮೊದಲು ಸಿಕ್ಕಿರೋ ಆರ್ಡರ್ ಕಾಪೀಸು ಇದೆ, ಎಲ್ಲ ಇದೆ ನಮ್ಮ ಹತ್ರ. ಸರ್ ಆಕ್ಚುಲಿ ನೋಡಿ ಹೆಂಗಿದೆ, ಫಸ್ಟ್ ಆಫ್ ಆಲ್ ಮೊನ್ನೆ ನಾನು ಪೇಪರ್ ನೋಡಿದ್ದಿಲ್ಲ, ಇಮಿಡಿಯೇಟ್ ಆಗಿ ನೋಡಿದ್ದಿಲ್ಲ. ಯಾವಾಗ ನೋಡಿದ್ನಲ್ಲ ಇಮಿಡಿಯೇಟ್ ನೆಕ್ಸ್ಟ್ ಸ್ಟೆಪ್ ನಾನು ಸ್ಟೇಷನ್ಗೆ ಹೋಗಿದ್ದೆ. ಸ್ಟೇಷನ್ಗೆ ಹೋಗಿದ ನಂತರ ನಮ್ಮ ಪೇಪರ್ ದಾಖಲಾತಿಗಳು ಏನೇನಿದೆ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ. ಸಬ್ಮಿಟ್ ಮಾಡಿದ ನಂತರ ಒಂದು ರಿಸೀವ್ಡ್ ಕಾಪಿ ಇಸ್ಕೊಂಡ್ ಬಂದಿನಿ ಸರ್. ಇದು ರಿಸೀವ್ಡ್ ಕಾಪಿ ಇದೆ. ರಿಸೀವ್ಡ್ ಕಾಪಿ ಏನ್ ಸರ್? ಏನಂತ ಮೆನ್ಷನ್ ಮಾಡ್ತಾರೆ? ಸರ್ ಏನಿಲ್ಲ, ನಾವು ಈ ತರ ಚಾರ್ಜ್ ಮಾಡ್ತಾ ಇದೀವಿ ನಮ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ. ಮತ್ತೆ 300 rupees ಈಗ ಏನಿದೆ ಬೇಸಿಕಲಿ ಏನಿದೆ ನಾವು ಚಾರ್ಜ್ ಮಾಡ್ತಾ ಇದೀವಿ. ಇದಕ್ಕ ಟೂಲ್ ಕಿಟ್ ಪ್ರೊವೈಡ್ ಮಾಡ್ತೀವಿ. ಟೂಲ್ ಕಿಟ್ ಪ್ರೊವೈಡ್ ಮಾಡಿದ ನಂತರ ಗೌರ್ಮೆಂಟ್ ಕಡೆಯಿಂದ ಏನ್ ಅಪ್ಲಿಕೇಶನ್ ಇದೆ ಎಲ್ಲ ಇದರಲ್ಲಿ ಬರ್ದಿದೆ. ಸ್ಟೇಷನ್ ನಲ್ಲಿ ರಿಸೀವ್ಡ್ ಇಸ್ಕೊಂಡ್ ಬಂದಿನಿ ಸರ್. ಎದಕ್ಕಂದ್ರೆ ನಾವು ಮಾಡ್ತಾ ಇರೋ ತಪ್ಪಂತಂದ್ರೆ ನಾವು ಅಲ್ಲಿ ಇದಕ್ಕೆ ಹೋಗ್ಬೇಕು ಸರ್. ನಾವು ಮಾಡ್ತಾ ಇರೋ ನಿಜ ಅಂತ ಹೇಳಿನೇ ನಾವು ಅಲ್ಲಿ ಸ್ಟೇಷನ್ಗೆ ಹೋಗಿ ಕುಂತೀವಿ. ಇಲ್ಲಿ ಟೌನ್ ಸ್ಟೇಷನ್ ಟೌನ್ ಸರ್. ಯಾರು ಭೇಟಿ ಆಗಿದೆ? ಸರ್ ಯತ್ನೂರ್ ಸಾರಿಗೆ ಭೇಟಿ ಆಗಿದ್ವಿ. ಎಸ್ ಸರ್. ಅವ್ರ ಕಡೆಯಿಂದ ರಿಸಲ್ಟ್ ತಗೋಬೋದು. ಎಸ್ ಸರ್. ಅವ್ರು ಏನ್ ಹೇಳ್ತಾರೆ? ಏನಿಲ್ಲ, ಅವ್ರೆಲ್ಲ ಚೆಕ್ ಮಾಡಿ ನಿಮ್ದೆಲ್ಲ ಪ್ರಾಂಪ್ಟ್ ಇದೆ, ಎಲ್ಲ ಕರೆಕ್ಟಿವ್ನು ಇದೆ. ಈಗ ಗೌರ್ಮೆಂಟ್ ಸೆಕ್ಟರ್ ಇಲ್ಲ ಅಂತ ಹೇಳಿ ಪ್ರೈವೇಟ್ ನಡೆಸ್ತಾ ಇದೀರಿ. ನಿಮ್ದೇನಿಲ್ಲ ಮಂತ್ಲಿ ಈಗ ನೋಡಿ 300 rupees ಕೊಟ್ಟರು ನಾವು 2 months ಟ್ರೈನಿಂಗ್ ಫ್ರೀ ಹೇಳ್ಕೊಡ್ತೀವಿ ಸರ್. ದಿನಕ್ಕೆ 50 ಪೈಸಾ ಬಿದ್ದಂಗಾತು. 50 ಪೈಸಾ ಬಿದ್ದಂಗಾತು. ಅದು ಬೇರೆ ನಾವು ಟೂಲ್ ಕಿಟ್ ಪ್ರೊವೈಡ್ ಮಾಡಕ್ ಕುಂತೀವಿ ಸರ್. ಇದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಅವ್ರು ಹೇಳಿ ಹಾ ಸರ್. ಹೇಳ್ರಿ ಮೇಡಮ್ ಅವ್ರೆ, ಏನ್ ಈಗ ಅಪವಾದ ಬಂದಿದೆಯಲ್ಲ, ಏನ್ ಹೇಳ್ತಾರ? मेरा नाम जबीन है। मेरे ट्रेनिंग सेंटर का नाम मेट्रो सोशल एंड एजुकेशनल ट्रस्ट इस्लामपुर पप्पल रोड को मेरा सेंटर है। मैं 11 साल से, ये 11-12 साल से मैं